ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬೆಳಿಗ್ಗೆ ದೇವಸ್ಥಾನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ವೀರನ್ನ ಕರ್ಕೊಂಡು. ಸೊ ಅಲ್ಲಿ ತೊಗೊಂಡಿದ್ದ ಗ್ಲಿಮ್ಸ್ ಇದು. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ 2 ಡೇಸ್ ವ್ಲಾಗ್ ನಾನು ಒಂದೇ ವ್ಲಾಗಲ್ಲಿ ಎಡಿಟ್ ಹಾಕ್ತಾಯಿದ್ದೀನಿ. ಇವ್ನು ನೋಡಿ ಕುಳ್ಳ ಹೇಗಿದ್ದಾನೆ ಅಂತ. ಅವನಿಗೆ ಸಖತ್ ಇಷ್ಟ ಇಲ್ಲ ರಾಜ ಕರ್ಕೊಂಡು ಹೋಗ್ಬಿಟ್ರೆ. ತುಂಬ ತರಲೆ, ಕುತ್ಕೊಳ್ಳಲ್ಲ ಅಷ್ಟಾಗಿ. ಹಂಗೆ ಸುನಿಗೆ, ನನಗೆ, ಪಾಪಗೆ 3 ಜನಕ್ಕೂ ಯಂತ್ರ ಹಾಕಿಸ್ಕೊಂಡ್ವಿ. ಆ್ಯಂಡ್ ಅವರು ಬನಾನ ಕೊಟ್ಟರು, ಅದನ್ನು ತಿನ್ಕೊಂಡಿದ್ದ. ಇದಿಲ್ಲೇ ಚುಂಚಕಟ್ಟ ಹತ್ರ ಇರೋದು ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಇಲ್ಲಿ ಬಂದಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾ ಇರ್ತಾರೆ. ಆ್ಯಂಡ್ ಒಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ. ಹಾಗಾಗಿ ನಾವು ಆದಷ್ಟು ವೀರನ ಟೆಂಪಲ್ಸಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ನೀವು ನೋಡಿರ್ತೀರ, ಮೀನಾಕ್ಷಿ ಟೆಂಪಲ್ ಆಗಿರ್ಬೋದು. ಈ ಥರ ನಮಗೆ ಯಾವತ್ತು ಎಲ್ಲಿ ಹೋಗ್ಬೇಕು ಅನಿಸುತ್ತೆ ಅಲ್ಲಿ ಹೋಗೋದು. ಅಲ್ಲಿಂದ ನಾವು ನೆಕ್ಸ್ಟಿಗೆ ಬಂದಿರೋದು ಕುಕ್ಕುಗೆ ಹೇರ್ ಕಟ್ ಮಾಡಿಸೋಣ ಅಂತ. ಅವಳು ತುಂಬ ಕೂದಲು ಬೆಳೆದ್ಬಿಟ್ಟಿತ್ತು, ತುಂಬ ಒಂಥರ ಕಾಣಿಸ್ತಾ ಇದ್ಲು. ಆ್ಯಂಡ್ ನಮ್ಮನೆ ಹತ್ರ ಸ್ವಲ್ಪ ರೋಡೆಲ್ಲ ಅಗ್ದುಬಿಟ್ಟಿದ್ದಾರೆ. ಹಾಗಾಗಿ ವಾಕಿಂಗ್ ಕರ್ಕೊಂಡು ಹೋಗಿ ಬಂದ್ರಂತೂ ತುಂಬ ಗಲೀಜಾಗ್ಬಿಡ್ತಾಳೆ. ಸ್ನಾನ ಮಾಡಿಸಿದ್ರು ಅಷ್ಟು ಇದಿಲ್ಲ. ಆ್ಯಂಡ್ ಇಲ್ಲಿ ಫೋಟೋ ನೋಡಿಬಿಟ್ಟು ಅಲ್ಲಿ ಹಿಂದೆ ಇರೋದು ಸಿಂಬಾ ಥರ ಇತ್ತಲ್ವಾ ಅಂತ ಮಾತಾಡ್ತಾ ಇದ್ವಿ. ಅವನನ್ನು ನೆನೆಸ್ಕೊತಾನೆ ಇರ್ತೀವಿ ಯಾವಾಗಲೂ ನಾವು. ನೀವೇನಾದ್ರು ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಕುಕ್ಕು ಮಗ ಅವನು ಸಿಂಬಾ. ಸೊ ಅವನು ನಾವೇ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ವಿ. ಆಮೇಲೆ ಸಖತ್ತು ತೀಟೆ. ಆಮೇಲೆ ಇವಳು ಫೀಮೇಲ್, ಅವ್ನ ಮೇಲ್ ಒಟ್ಟಿಗೆ ಎಲ್ಲ ಇಟ್ಕೊಳ್ಳೋದು ಸರಿ ಇರಲ್ಲ, ಬೇಡ ಅಂದ್ಬಿಟ್ಟು ನಾವು ಇಟ್ಕೊಳ್ಳಿಲ್ಲ ಅಷ್ಟೇ. ಬಟ್ ಅವನು ಅಷ್ಟೇ ಒಬ್ಬರ ಹತ್ರ ಇದ್ದಾನೆ. ತುಂಬ ಚೆನ್ನಾಗಿದ್ದಾರೆ ಕುಕ್ಕು ಮಕ್ಕಳು, 4 ಜನ. ನಾನು ಯಾವಾಗಾರು ನಿಮಗೆ ಫೋಟೋಸ್ ಶೇರ್ ಮಾಡ್ತೀನಿ. ಸೊ ಅವ್ರಿಗೆಲ್ಲ ಮಕ್ಕಳಾಗ್ಬಿಟ್ಟಿದ್ದಾರೆ. ಇವಾಗ ಕುಕ್ಕು ಅಜ್ಜಿ ಆಗಿಬಿಟ್ಟಿದ್ದಾಳೆ ಹೇಳಬೇಕು ಅಂದರೆ. ಆ್ಯಂಡ್ ಅವಳಿಗೆ ಇಲ್ಲಿ ಬಂದರೆ ಭಯ, ಏರ್ ಕಟ್ ಎಲ್ಲ ಮಾಡಿಬಿಡ್ತಾರಲ್ಲ ಅಂದ್ಬಿಟ್ಟು. ನಾನು ಯಾವಾಗ್ಲೂ ರಜತ್ ಹತ್ರನೇ ಮಾಡಿಸೋದು ಕುಕ್ಕುಗೆ. ಯಾಕಂದರೆ ಒಬ್ಬರ ಹತ್ರನೇ ಮಾಡಿಸಿದ್ರೆ ಅವ್ರಿಗೊಂಥರ ಭಯ ಇರಲ್ಲ. ಆ್ಯಂಡ್ ಅವ್ರಿಗೂ ಆ್ಯಂಗ್ಸೈಟಿ ಎಲ್ಲ ಇರಲ್ಲ. ಒಂದೊಂದ್ಸತಿ ನಾನು ಕರ್ಕೊಂಡೋದ್ರೆ ಅವ್ರಿಗೂ ಭಯ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಷ್ಟೋ ವರ್ಷದಿಂದ ರಜತೆ ಮಾಡೋದು ಕುಕ್ಕುಗೆ ಹೇರ್ ಕಟ್ಟಿಂಗ್. ಅವಳು ಅವ್ರ ಹತ್ರ ಕಂಫರ್ಟಬಲಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊತಾಳೆ. ಬಿಟ್ಬಿಟ್ಟು ನಾವು ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಂಡು ಬರ್ತೀವಿ. ಅಷ್ಟೊತ್ತಿಗೆ ಹೇರ್ ಕಟ್ ಎಲ್ಲ ಮಾಡಿ ಇಡ್ತಾರೆ. ಆಲ್ಮೋಸ್ಟ್ ಒಂದು 3 hours ಬೇಕಾಗುತ್ತೆ ಅವಳಿಗೆ ಹೇರ್ ಕಟ್ ಮಾಡಿ, ಸ್ಪಾ ಮಾಡಿಸಿ, ನೀಲ್ ಕಟ್ಟು, ಇಯರ್ ಕ್ಲೀನ್ ಎಲ್ಲ ಮಾಡ್ತಾರೆ. ಸೊ ತುಂಬ ಚೆನ್ನಾಗೆ. ಆ್ಯಂಡ್ ಅಲ್ಲಿಂದ ಮನೆಯಲ್ಲಿ ಬಂದರೆ ಇದು ಇನ್ನೊಂದು ದಿನ ಇಂಡಸ್ ವ್ಯಾಲಿಯಿಂದ ಪಾರ್ಸೆಲ್ ಬಂದಿತ್ತು. ನಾನು ನಿಮಗೆ ಮುಂಚೆನೂ ತೋರಿಸಿದ್ದೀನಿ. ಕಾಸ್ಟ್ ಐರನ್ನೆಲ್ಲ ತರಿಸ್ಕೊಂಡಿದ್ದೆ, ಕಾಂಬೋ ಎಲ್ಲ. ಆ್ಯಂಡ್ ಈ ಸತಿ ನಾನು 1-2 ಸ್ಟೇನ್ಲೆಸ್ ಸ್ಟೀಲ್ದು ಪಾತ್ರೆ ತರಿಸ್ಕೊಂಡಿದ್ದೀನಿ. ಅದನ್ನೇ ಅಪ್ಪ ಮಗ ಇಬ್ಬರೂ ಅನ್ಬಾಕ್ಸ್ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ, ಕ್ವಾಲಿಟಿ ಆಗಿರ್ಬೋದು. ಆ್ಯಂಡ್ ನೀವು ಆಚೆ ನೋಡ್ಬೋದು, ತೊಗೊಂಡ್ರೆ ಪಾತ್ರೆ ಅಷ್ಟು ವೆಯ್ಟ್ ಇರಲ್ಲ, ಅದು ಬೇಗ ಹಾಳಾಗುತ್ತೆ. ಬಟ್ ನಾನು ಇವ್ರ ಹತ್ರ ಯೂಸ್ ಮಾಡಿರೋ ಪಾತ್ರೆ ಎಲ್ಲ ತುಂಬ ಗಟ್ಟಿ ಇರುತ್ತೆ. ಆ್ಯಂಡ್ ಡಿಶ್ ವಾಷರ್ಗೆ ಹಾಕ್ಬೋದು ಸ್ಟೇನ್ಲೆಸ್ ಸ್ಟೀಲೆಲ್ಲ ನೀವು ತೊಗೊಂಡ್ರೆ. ಸೊ ನಿಮಗೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋಕ್ಕೂ ಪಾತ್ರೆ ತುಂಬ ಯೂನಿಕಾಗಿ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಬಂದವರೆಲ್ಲ ಕೇಳ್ತಾರೆ ಎಲ್ಲಿ ತೊಗೊಂಡೆ ಪಾತ್ರೆ ಇಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಹಾಗಾಗಿ ನಾನು ಇಲ್ಲೇ ತರಿಸ್ಕೊಳ್ಳೋದು. ನಮ್ಮ ಮನೇಲಿ ಯಾವುದೇ ರೀತಿ ಈ ಅಲ್ಯೂಮಿನಿಯಮ್ ಆಗಿರ್ಬೋದು ಇಲ್ಲ ನಾನ್ ಸ್ಟಿಕ್ ಅದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ ಜಾಸ್ತಿ. ಇವಾಗ ನಾನು ಸ್ಟೇನ್ಲೆಸ್ ಸ್ಟೀಲು ಮತ್ತು ಕಾಸ್ಟ್ ಐರನ್ಗೆ ಸ್ವಿಚ್ ಆಗ್ತಾಯಿದ್ದೀವಿ. ಯಾಕಂದರೆ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹಾಗೆ ಅದನ್ನೇ ಯೂಸ್ ಮಾಡೋಣ ಅಂತ ಫಸ್ಟ್ ಇದೊಂದು ತರಿಸ್ಕೊಂಡೆ. ಇದು ನೀವು ಬಿರಿಯಾನಿ ಮಾಡೋಕ್ಕೆ, ರೈಸ್ ಮಾಡೋಕ್ಕೆ, ಸಾರು ಮಾಡೋಕ್ಕೆ, ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಹ್ಯಾಂಡಲ್ ಹತ್ರ ಒಂದು ಸ್ವಲ್ಪ ಗ್ರಿಪ್ ಥರ ಕೊಟ್ಟಿರ್ತಾರೆ, ಅದು ನಿಮಗೆ ಬಿಸಿನೂ ಆಗಲ್ಲ. ಸೊ ಒಂಥರ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಒಂಥರ ಯೂನಿಕ್ಕಾಗಿ ಸಖತ್ತಾಗಿದೆ. ಲಿಡ್ ಕೂಡ ಬರುತ್ತೆ. ಆ್ಯಂಡ್ ಇನ್ನೊಂದು ತರಿಸ್ಕೊಂಡೆ, ಇದು ಅಷ್ಟೇ. ಇದು ಗ್ಲಾಸ್ ಪಾಟ್ ಬರುತ್ತೆ, 4 ಲೀಟರ್ಸ್ದು ಸ್ಟಾಕ್ ಪಾಟ್ ಅಂತ ಹೇಳ್ತಾರೆ. ಇದು ಅಷ್ಟೇ. ನಂತರ ಇನ್ನೊಂದು ಚಿಕ್ಕದಿತ್ತು, ಆಲ್ಮೋಸ್ಟ್ 1 ರೌಂಡ್ ಚಿಕ್ಕದ ಥರ. ಇನ್ನೊಂದು ಚೂರು ದೊಡ್ಡದಿರಲಿ, ಏನಾದರೂ ಬಿರಿಯಾನಿ ಎಲ್ಲ ಮಾಡಿದಾಗ ಇಲ್ಲ ಸಾರ್ಗೀರು ಮಾಡಿದಾಗ, ಎಲ್ಲರೂ ಮನೆಗೆ ಯಾರು ಫ್ರೆಂಡ್ಸ್ ಎಲ್ಲ ಬಂದಾಗ ಒಂಚೂರು ಜಾಸ್ತಿ ಮಾಡ್ತೀನಿ ಅಂದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡೆ. ಇದು ಅಷ್ಟೇ ನಂಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ 2 ಸೈಜಲ್ಲೂ ತರಿಸ್ಕೊಂಡಿದ್ದೀನಿ, ಒಂದು ಚಿಕ್ಕದು, ಇನ್ನೊಂದು ಒಂಚೂರು ದೊಡ್ಡದು. ಸೊ ಇದು ಸಖತ್ತಾಗಿದೆ, ನಿಮಗೆ ನೋಡಿದ ತಕ್ಷಣವೇ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಈ ಥರ ಪಾತ್ರೆ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಹೋಗಿ ಪ್ಲಾಸ್ಟಿಕ್ ಯೂಸ್ ಮಾಡೋದು, ಅಲ್ಯೂಮಿನಿಯಂ ಯೂಸ್ ಮಾಡೋದು, ಆಮೇಲೆ ನಾನ್ ಸ್ಟಿಕ್ ಐಟಮ್ಸ್ನ ಮನೆಗೆ ತರೋದನ್ನ ಬಿಟ್ಬಿಡಿ. ಆ್ಯಂಡ್ ಇರೋದನ್ನು ಡಿಸ್ಪೋಸ್ ಮಾಡಿಬಿಟ್ಟು ಈ ಥರ ಪಾತ್ರೆಗಳನ್ನ ತಗೊಳ್ಳಿ. ನಿಮ್ಮ ಮಕ್ಕಳಿಗೆ, ನಿಮಗೆ ಎಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾವು ಒಂದೊಂದೇ ಚಿಕ್ಕ ಚೇಂಜಸ್ ಮಾಡ್ತಾ ಹೋಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಗೆ ಇದ್ರ ಬೇಕಂದರೆ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕೂಪನ್ ಕೋಡ್ ಕೂಡ ಇದೆ, ಯೂಸ್ ಮಾಡಿ ತೊಗೊಳ್ಳಿ. ಡಿಸ್ಕೌಂಟ್ ಇರುತ್ತೆ ಅಂತ ಟೈಮಲ್ಲಿ ತೊಗೊಂಡ್ರೆ ನಿಮಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಲಿಂಕೆಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒಂದು ಸ್ವಲ್ಪ ಮೊಟ್ಟೆ ಪಲ್ಯ ಮಾಡೋಣ ಅಂತ ಸೊಪ್ಪಿತ್ತು.
ಏನು ಸೊಪ್ಪು ಹೇಳು ಬೀಜ? ನುಗ್ಗೆ ಸೊಪ್ಪು. ಸುನಿ ಸಲಾಡ್ ತಿಂತವನೆ. ಸುನಿ ಜೊತೆಲಿ ನಮ್ಮ ಕುಳ್ಳೇನು ತಿಂತವಳೆ. ಕೊಡವೆ ಒಳಗೊಂದು ಸಾಕು ಕೊಡೊಂದಂದು. ಒಳಗೆ ಟೊಮೆಟೊ ಇಷ್ಟ. ಚಿಕ್ಕ ಪೀಸ್ ಕೊಡು. ಏನು ಬೇಕೇನೆ ಬಹು ಮಾಡೆ? ಏನು ಬೇಕು? ಓಕೆ ಗೈಸ್, ನೋಡ್ತಾ ಇರ್ಬೋದು ನಾನು ತೋರಿಸಿನಲ್ಲ ಅದೇ ಪಾತ್ರೆಯಲ್ಲಿ ಇವತ್ತು ನಾನು ಮೊಸಪ್ಪು ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅವರೇಕಾಯಿ ಹಾಕಿ ಮಾಡಿದ್ದೆ ಸಾರು. ಸೊ ಮೊಸಪ್ಪು ಸಾರಿಗೆ ಅನ್ನ ಕೂಡ ಮಾಡಿದ್ದೀನಿ. ಆ್ಯಂಡ್ ಸುನಿ ಅದಕ್ಕೆ ಒಂಚೂರು ಮೊಟ್ಟೆ ಪಲ್ಯ ಮಾಡ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು. ಸುನಿನೇ ಮಾಡೋದು ಈ ಥರ ಪಲ್ಯ ಆ ಥರ ಎಲ್ಲ ಅಂದರೆ ಅವರೇ ಮಾಡ್ತಾರೆ ಚೆನ್ನಾಗೆ. ಸೊ ಹಾಗಾಗಿ ಅದೇ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಪಾತ್ರೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಂಡಸ್ ವ್ಯಾಲಿಲಿ ನಾನು ಎಷ್ಟೊಂದು ತರಿಸ್ಕೊಂಡಿದ್ದೀನಿ. ಕಾಸ್ಟ್ ಐರನ್ ಆಗಿರ್ಬೋದು, ಸ್ಟೀಲ್ದಂತೂ ಸ್ಟೇನ್ಲೆಸ್ ಸ್ಟೀಲ್ದು ಸೂಪರಾಗಿರುತ್ತೆ. ತುಂಬ ಹೆವಿ ಗೇಜ್ ಇರುತ್ತೆ. ಆ್ಯಂಡ್ ನೋಡೋಕ್ಕೂ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದ್ರದ್ದು ಲಿಡ್ ಕೊಡು ಬೇಬಿ ಒಂದು ನಿಮಿಷ. ಇದು ಈ ಥರ ಲಿಡ್ ಬರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಈ ಥರದ್ದು ನನ್ನ ಹತ್ರ ಇನ್ನೊಂದು ಚಿಕ್ಕದಿದೆ, ಇದೊಂಚೂರು ದೊಡ್ಡದು. ನೀವು ಬಿರಿಯಾನಿ ಮಾಡೋಕ್ಕೆ, ಆಮೇಲೆ ಪಲಾವ್ಗಳು ಮಾಡೋಕ್ಕೆ, ಸಾರು ಮಾಡೋಕ್ಕೆಲ್ಲ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಬೇಕಂದರೆ ತೊಗೊಳ್ಳಿ. ಯಾವುದೇ ರೀತಿ ಟಾಕ್ಸಿಕ್ ಇರೋದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ರಿಯಾಕ್ಟ್ ಆಗೋವಂಥ ಏನೂ ಇರೋದಿಲ್ಲ. ನಿಮ್ಮ ಫುಡ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಖತ್ತಾಗಿ ಕೂಡ ಕಾಣಿಸುತ್ತೆ ನಿಮ್ಮ ಅಡುಗೆ ಮನೇಲಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಂಡಸ್ ವ್ಯಾಲಿಲಿ. ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಎಷ್ಟೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ತೊಗೊಳ್ಳಿ. ಈ ಥರ ಆಫರ್ ಇದ್ದಾಗ ತೊಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ಸುನಿ ಸ್ಟಾರ್ಟ್ ಮಾಡಿಬಿಟ್ರು ಪಲ್ಯ ಮಾಡೋಕ್ಕೆ. ನಿಮಗೂ ಗೊತ್ತಿರುತ್ತೆ ನುಗ್ಗೆ ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತ. ನಾನೇನು ರೆಸಿಪಿ ತೋರಿಸ್ಬೇಕಾಗಿಲ್ಲ, ಬಟ್ ಹಾಗೆ ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ. ಸಾಸಿವೆ, ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಆಗುತ್ತೆ ತಿನ್ನುವಾಗ ಕಟ್ರಮ್ ಅಂತ ಬೇಕು ಅಂದರೆ ಹಾಕೊಬೋದು. ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ದೊಡ್ಡ ಈರುಳ್ಳಿ, ಮೀಡಿಯಮ್ ಸೈಜ್ ಅಂದರೆ 2 ಈರುಳ್ಳಿ. ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಕೂಡ ಹಾಕೋಬೋದಲ್ಲ ಅವಿ? ರೆಡ್ ಚಿಲ್ಲಿ ಕೂಡ ಹಾಕೋಬೋದು. ಸುನಿ ಗ್ರೀನ್ ಚಿಲ್ಲಿನೇ ಹಾಕ್ತಾರೆ. ಆ್ಯಂಡ್ ಪಲ್ಯ ಇಷ್ಟಿದೆ, ನಾವು ಇಬ್ಬರಿಗೆ ಸಾಕು. ಮೊಸಪ್ಪು ಸಾರು ಬೇರೆ ಇದೆಯಲ್ಲ, ಸೈಡ್ಸಿಗೆ ಸುಮ್ಮನೆ ಒಂದಿಷ್ಟು ಪಲ್ಯ. ಆ್ಯಂಡ್ ಎಗ್ ಹಾಕ್ತಾರೆ. ಓಕೆ, ಅವಳೇನೋ ಬೊಗಳ್ತಾ ಇಲ್ಲ, ಅದಕ್ಕೆ ಬಂದೆ. ಆಗಿದೆ, ಮೊಟ್ಟೆ ಕೂಡ ಆಗಿದೆ. ಒಬ್ಬಿ ಜಾಸ್ತಿ ಆಗಿಲ್ಲ ಒಬ್ಬಿ, 5, 6, 7 ಹಾಕ್ಬಿಡಿದ್ಯಾ? ಇದು ಕರ್ಬೇವೇನು ಹಾಕಿಲ್ಲ, ಯಾಕೆ ಸೊಪ್ಪೆ ಇರುತ್ತೆ ಅಂತ. ಆ್ಯಂಡ್ ಇದು ಕೂಡ ಇಂಡಸ್ ಆಗಿದೆ. ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸೊಪ್ಪು ಹಾಕ್ಕೊಬಿಡೋದು. ಸೊಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪಲ್ಯ ರೆಡಿ. ನಿಮಗೆ ಬೇಕಂದರೆ ಕಾಯಿ ತುರಿ ಹಾಕೋಬೋದು. ಕಾಯಿ ತುರಿ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾವು ಕಾಯಿ ತುರಿ ಏನು ಹಾಕಿಲ್ಲ, ಬಟ್ ಹಾಕಿದ್ರೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಸಿಂಪಲ್ ಪಲ್ಯ. ಆ್ಯಂಡ್ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿದೆ ಪಾತ್ರೆ. ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ಬೈ ಮಾಡಿ, ನಾನು ಲಿಂಕೆಲ್ಲ ಕೊಟ್ಟಿರ್ತೀನಿ ನಿಮಗೆ. ನಾನು ಮುಂಚೆಯಿಂದ ಏನೇನು ಇಂಡಸ್ ವ್ಯಾಲಿ ತರಿಸ್ಕೊಂಡಿದ್ದೀನಿ ಆ ಲಿಂಕ್ ಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ಪಾತ್ರೆಗಳದ್ದು ಲಿಂಕ್ ಕೂಡ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ನಾನು ಒಂದು ಸತಿ ನನ್ನ ಹತ್ರ ಇರೋ ಎಲ್ಲ ಇಂಡಸ್ ವ್ಯಾಲಿದು ಪಾತ್ರೆಗಳು ಕೂಡ ನಿಮಗೆ ಒಂದು ಸತಿ ತೋರಿಸ್ತೀನಿ. ಯಾಕಂದರೆ ಸುಮ್ಮನೆ ಹೇಳೋದಲ್ಲ, ನಾವು ಯೂಸ್ ಮಾಡ್ತಾಯಿದ್ದೀವಿ, ಹಾಗಾಗಿ ಅಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಒತ್ತಿ ಹೇಳ್ತಾ ಇರೋದು. ಇವಾಗಲೇ ತೊಗೊಳ್ಳಿ, ಮಿಸ್ ಮಾಡಬೇಡಿ.
ನೋಡಿ ಕುಕ್ಕು ಕಟ್ಟಿಂಗ್ ಆಯಿತು. ಚಳಿಗಾಲ ಅಲ್ವಾ, ಸ್ವಲ್ಪ ಚಿಕ್ಕದಾಗಿ ಮಾಡಿಸಿದ್ವಿ, ಗಲೀಜಾಗ್ಬಿಟ್ಟಿದ್ಲು ಅಂತ. ಬಂದೇ ಇರೋರು, ಅದಕ್ಕೆ ಅವಳಿಗೊಂದು ಸ್ವೆಟ್ ಶರ್ಟ್ ಹಾಕ್ಬಿಟ್ಟಿದ್ದೀವಿ. ಏನೇ ಏನೋ ಕೇಳ್ತಾವಳೆ, ಏನು ಬೇಕು ಏನು ಬೇಕು ಏನು ಬೇಕು ಏನು ಬೇಕು, ಅದೆಲ್ಲ ಆಗಲ್ಲ. ಎಲ್ಲಿದ್ರು ನಿನ್ನ ಬುಕ್ಸ್ ಎಲ್ಲ ತೋರಿಸು ನೋಡಿ. ಎಲ್ಲಿ ನಿಂದು ಬುಕ್ಸ್? ಇಲ್ಲೊಂದಿದೆ, ಒಂದು ಬುಕ್ಸ್ ತೋರಿಸ್ತೀನಿ. ಹಾಂ ನಡಿ. ಯಾ ಹಂಗೆಲ್ಲ ಎಸಿಬಾರ್ದು ನಾವು. ಓಕೆ, ಇದು ಒಂದು ಮೈ ಫಸ್ಟ್ 100 ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ, ಅಂದರೆ ಗಟ್ಟಿ ಇದೆ ಪೇಪರ್ಸ್ ಎಲ್ಲ, ಒಂಥರ ರಟ್ಟು ಥರ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ರಟ್ಟು ಥರ, ಗುಡ್ ಹ್ಯಾಬಿಟ್ಸ್ ಅಂತ. ಆ್ಯಂಡ್ ಇದು ಮೈ ಫಸ್ಟ್ ಲರ್ನಿಂಗ್ ಪ್ರೀ ಸ್ಕೂಲ್ ಬ್ಯಾಗ್ ಅಂತ. ಚೆನ್ನಾಗಿದೆ. ಇದರಲ್ಲಿ ಅಂದರೆ ಇಷ್ಟೆಲ್ಲ ಇರುತ್ತೆ ಬುಕ್ಸು, ಆಲ್ಮೋಸ್ಟ್ 10 ಬುಕ್ ಇರುತ್ತೆ ಇದರೊಳಗಡೆ. ಅಂದರೆ ಚಿಕ್ಕ ಚಿಕ್ಕ ಬುಕ್ಸು, ಅಂದರೆ ಜಾಸ್ತಿ ಪೇಜಸ್ ಇರಲ್ಲ, ಸ್ವಲ್ಪ ಪೇಜಸ್ ಇರೋ ಅಂಥದ್ದು. ಒಂದು ಬ್ಯಾಗ್ ಥರ, ಕಿಟ್ ಥರ ಇದೊಂದು. ಇದು ಬಿಟ್ರೆ ಇಲ್ಲೊಂದಷ್ಟವೆ. ಇದು ಇನ್ನೂ ಸುಮ್ಮನೆ ತೊಗೊಂಡಿದ್ದೀನಿ, ಅವನೇನು ಯೂಸ್ ಮಾಡ್ತಾಯಿಲ್ಲ. ಇದು 3+ ಏಜ್ದು, ಬಟ್ ಇದು ನನಗೆ ಸಖತ್ ಇಷ್ಟ. 1000 ವರ್ಡ್ಸು. ಇದು ಅವನು ಆಲ್ಮೋಸ್ಟ್ ಎಷ್ಟೊಂದು ಬರುತ್ತೆ, 80-90% ಬರುತ್ತೆ ಅವನಿಗೆ. ಆ್ಯಂಡ್ ಇದು ಅನಿಮಲ್ಸ್ದು ಇದು ಬಂದಿದೆ. ಆ್ಯಂಡ್ ಇದು ನೋಡ್ರಿ, ಆಲ್ರೆಡಿ ಅರ್ಥ ಆಗ್ಬಿಟ್ಟಿದ್ದಾನೆ. ಆ್ಯಂಡ್ ಇದು ಅವನಿಗೆ ಸುಮ್ಮನೆ ನಾನೇ ಸ್ಟೋರಿ ಓದಿ ಹೇಳೋಣ ಅಂತ ತೊಗೊಂಡೆ, ಪಂಚತಂತ್ರ. ಅದು ಕನ್ನಡದ್ದು ಕೂಡ ಇತ್ತು, ಇಂಗ್ಲೀಷ್ದು ಇತ್ತು. ನಾನು ಇಂಗ್ಲೀಷ್ದೇ ತೊಗೊಂಡಿದ್ದೀನಿ. ಕನ್ನಡದ್ದು ಬರುತ್ತೆ, ಕನ್ನಡನೂ ತೊಗೊಬೋದು. ರೂಮಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಫುಲ್ಲು ಇಷ್ಟು ಒಂದು ಪಝಲ್ಸು, ಇವೆಲ್ಲ ಬುಕ್ಸೇ. ಒಂದು ಡ್ರಾಯಿಂಗ್ ಬುಕ್ಕು, ಇದೊಂದು ಸ್ಟೋರಿ ಬುಕ್ಸು. ನನಗೆ ಜಾಸ್ತಿ ಬುಕ್ಸ್ ಇಷ್ಟ, ಹಾಗಾಗಿ ನಾನು ಆದಷ್ಟು ಅವ್ನಿಗೆ ಇವಾಗಿಂದಂದರೆ ಅವ್ನಿಗೇನು ಇಷ್ಟ ಅದನ್ನು ಕೊಡ್ಸೋಣ ಅಂತ. ಇದೆಲ್ಲ ಚಿಕ್ಕ ಚಿಕ್ಕ ಬುಕ್ಸು, ನೀವು ನೋಡಿರ್ತೀರ. ಈ ಥರ ಪಾಕೆಟ್ ಬುಕ್ಸ್ ಥರ, ನೀವೆಲ್ಲರೂ ಹೋಗುವಾಗ ಬ್ಯಾಗಲ್ಲಿ ಎತ್ಕೊಂಡೋಗಿ ಅವ್ರಿಗೆ ಹೇಳ್ಕೊಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಫುಲ್ ಎಲ್ಲ ಕ್ಯಾಟಗರಿದು ಇರುತ್ತೆ. ಸೊ ಇದು ಅವ್ನಿಗೆ ಇಷ್ಟ ಆಗುತ್ತೆ, ಈ ಥರದ್ದೆಲ್ಲ. ಅಂಡರ್ ವಾಟರ್ ಅನಿಮಲ್ಸ್ ಅಂತ ಎಲ್ಲ ನೀವು ತೋರಿಸ್ಬೋದು ಅವ್ರಿಗೇನು. ನಿಮಗೇನು ಇವಾಗ ಅರ್ಥ ಆಗ್ಬಿಡುತ್ತೆ ಅನ್ಬೋದು, ಬಟ್ ಆಲ್ಮೋಸ್ಟ್ ಎಷ್ಟೊಂದು ಅರ್ಥ ಆಗುತ್ತೆ ಮಕ್ಕಳಿಗೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದೊಂದು. ಇದೆಲ್ಲ ಮುಂಚೆನೇ ನಾನು ತೋರಿಸಿದ್ದೀನಿ, ಬಟ್ ಇನ್ನೊಂದ್ಸತಿ ತುಂಬ ಜನ ಕೇಳ್ತಾ ಇರ್ತೀರ, ಹಾಗಾಗಿ ಇದು ರೈಮ್ಸು, ನರ್ಸರಿ ರೈಮ್ಸ್ ಅಂತ. ಆ್ಯಂಡ್ ಇದು ಪೆಪಾದು ಫಸ್ಟ್ 100 ವರ್ಡ್ಸ್. ಈ ಥರ ನೀವು ತೊಗೊಬೋದು ಈಗಿನ ಮಕ್ಕಳಿಗೆ. ಇದೆಲ್ಲ ABC. ಇದೆಲ್ಲ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಇದೆಲ್ಲ ಅಂದರೆ ಟಚ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗೆ ಇದೆಲ್ಲ ಲಿಂಕ್ಸ್ ನಾನು ಬೇಕಂದರೆ ಹುಡುಕ್ಬಿಟ್ಟು ಹಾಕಿರ್ತೀನಿ. ಎಲ್ಲ ಆಲ್ಮೋಸ್ಟ್ ಆನ್ಲೈನ್. ಆ್ಯಂಡ್ ಒಂದಷ್ಟು ನಾನು ಎಲ್ಲರೂ ಸಿಕ್ಕಿದ್ದು ಕಣ್ಣಿಗೆ ಆ ಥರ ತೊಗೋತೀನಿ. ಆ್ಯಂಡ್ ಅವನಿಗೆ ಪಝಲ್ಸ್ ಯಾವ ಥರ ತೊಗೊಂಡಿದ್ದೀನಿ ಅಂದರೆ ಈ ಥರದ್ದು ನೋಡಿರ್ತೀರ ನೀವು. ಸೌಂಡ್ ಮಾಡಬೇಡ. ಈ ಥರ ಅವನಿಗೆ ಪಝಲ್ ಹಾಕೋ ಥರ ಒಂದೊಂದೆಲ್ಲರೂ ಮಿಸ್ ಆಗಿಬಿಟ್ಟಿರುತ್ತೆ. ಎಲ್ಲ ಹಾಕ್ತಾನೆ, ಎಲ್ಲ ಬರುತ್ತೆ. ಇಷ್ಟೊಂದು ಜನ ನಮ್ಮ ಮನೆಗೆ ಬರೋರೆಲ್ಲ ಫುಲ್ ಶಾಕ್ ಆಗ್ತಾರೆ, ಇವನು ಎಷ್ಟು ಇದು ಸ್ಮಾರ್ಟ್ ಇದ್ದಾನೆ ಅಂತ. ಸೊ ಅದನ್ನು ಯಾವಾಗಲೂ ಕೊಡ್ತಾಯಿದ್ರೆ ಟಿ ವಿ ತೋರಿಸೋ ಬದಲು, ಫೋನ್ ತೋರಿಸೋ ಬದಲು ಈ ಥರ ಮಕ್ಕಳನ್ನ ಬ್ಯುಸಿಯಾಗಿ ಇಟ್ಕೋಬೋದು. ಈ ಥರ ಸ್ಲೇಟ್ಸ್ ಒಂದಿದೆ. ಆ್ಯಂಡ್ ಇದೆಲ್ಲ ಇದು ಚೆನ್ನಾಗಿದೆ. ಇದು ಪಿಕ್ ಆ್ಯಂಡ್ ಸ್ಟಿಕ್ ಅಂತ ಚೆನ್ನಾಗಿದೆ. ಇದನ್ನು ಈ ಥರ ಒಂದೇ ಒಂದು ಕ್ಯಾಟಗರಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡ್ಬೋದು, ಟಾಯ್ಸ್ ಇದೆ, ಆಟ ಆಡ್ಕೊಂಡಿದೆ ಮಗು. ನಮ್ಮನೇಲಿ ಅಷ್ಟಾಗಿ ಟಿ ವಿ ಎಲ್ಲ ಹಾಕಲ್ಲ, ಯಾವಾಗ ಕಮ್ಮಿ. ಬಟ್ ಹಾಕೋದು ಇಲ್ಲ ಅಂತ ಸುಳ್ಳೆಲ್ಲ ಹೇಳಲ್ಲ, ಹಾಕ್ತೀನಿ ಸ್ವಲ್ಪ ಹೊತ್ತು ಅಲ್ವಾ ಮಗನೇ? ಹಾಂ, ನಿಂಗೇನು ಬುಕ್ ಇಷ್ಟನಾ? ಗೂಗಲ್ ಸೋರ್ತಾ ಇದೆ ಗುಣ್ಣೆ. ಹಾಂ, ಗುಣ್ಣೆ ಚುರ್ಕಿ ಕುಕ್ಕು ನೋಡಿ ಹೆಂಗೆ ಮಾಡಿಟ್ಟವನು. ಎತ್ತಿಡಿದ್ನ ಎಲ್ಲಿಡೋದು? ಇದೆಲ್ಲಿಡೋದು? ಇಡು ಅಲ್ಲೇ. ಹಂಗೆ ತೆಗ್ದಿರೋದು ಯಾಕೆ ನೀನು? ಪಪ್ಪ ಬಂದರೆ ಬೈತೈತೆ ಪಕ್ಕ, ನಿಂಗೆ ಬೈತದೆ ಪಪ್ಪ. ಓಕೆ
ಓಕೆ ಗೈಸ್, ನೋಡಿದ್ರಲ್ಲ, ಇವಾಗ ನಾವು ಮೆಟ್ರೋಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಐಟಮ್ ಬೇಕಿತ್ತು, ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ಎಲ್ಲ ತೊಗೋಬೇಕಿತ್ತು, ಹಾಗಾಗಿ ಬಂದ್ವಿ. ಆ್ಯಂಡ್ ವೀರು ನೋಡಿ ಈ ಥರ ಸ್ಟ್ರಾಲರಲ್ಲಿ ಕೂಡ್ಸ್ಕೊಂಬಿಟ್ರೆ ಸುಮ್ಮನೆ ಇರ್ತಾನೆ, ನಾವು ಶಾಪಿಂಗ್ ಮಾಡ್ಕೊಂಬರ್ಬೋದು. ಒಂದೊಂದು ಸತಿ ಈ ಯಾವ್ದಾದ್ರು ಮಾರ್ಟ್ಗೆ ಹೋಗ್ಬಿಟ್ರಂತೂ ಓಡ್ತಾ ಇರ್ತಾನೆ, ಒಂದೊಂದು ಸತಿ ಈ ಥರ ಕೂಡ್ಸ್ಕೊಂಡಾಗ ಸುಮ್ಮನೆ ಇರ್ತಾನೆ. ಅದೇ ಮಕ್ಕಳು ಹೇಗಿರ್ತಾರೇನು ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಬನ್ನಿ ಈಗ ಒಂದಷ್ಟು ಶಾಪಿಂಗ್ ಮಾಡಬೇಕು, ಏನೇನು ತೊಗೊತೀವಿ ಅಂತ ತೋರಿಸ್ತೀನಿ, ನೋಡೋರಂತೆ. ಏನು ಬೇಕಪ್ಪ? ಅಲ್ಲಿ ನೋಡು, ಟೈಸ್ ಎಲ್ಲ ಇದೆ, ಬಾಲ್ ಎಲ್ಲ ಇದೆ. ಅಲ್ಲಿ ನೋಡು, ಅಲ್ಲಿ ನೋಡು. ಖುಷಿ ಆಗೋಯ್ತು. ಅಯ್ಯಯ್ಯೋ, ಒಂದಷ್ಟು ಚೆನ್ನಾಗಿರ್ತವೆ, ಒಂದಷ್ಟು ಒಂಥರ ಓಲ್ಡ್ ಸ್ಟಾಕು. ಏನ್ ಬೇಕು ಮಗನೆ? ಈಗ ಬೇಡ ಬಾ, ಏನ್ ಬೇಕು? ಅದೇನಿಲ್ಲ ಬಾ, ಮನೇಲಿ ಐತಲ್ಲ ಬಪ್ಪು ಐತೆ ಬಾ. ಬೇರೆ ನೋಡಿ, ಇಲ್ಲಿ ಬಾಲ್ ಎಲ್ಲ ಇವೆ ಬಾ. ನೋಡು, ಕ್ಯಾಪ್ಟನ್ ಅಮೆರಿಕಾ, ಬ್ಯಾಟ್ಮ್ಯಾನ್ ಎಲ್ಲ ಇದೆ. ಏನ್ ಬೇಕು ಪಪ್ಪನ್ ಕೇಳು. ಪಾಪಾ ವೀರು, ಗನ್ನು ಎಷ್ಟೊಂದಿದೆ ವೀರು. ಗನ್ ಎಷ್ಟಿದು? 179. 399. 179 ಆಗ್ತದ. ಅದು ಬೇರೆ ಸ್ಮಾಲ್. ಈ ಕಡೆ ಬಾ ಮುಂದೆ. ಕರೆಕ್ಟ್ 179. ಬಾಬಾ ತಗೋ, ತಗೊಳ್ಳೋ. ದೊಡ್ಡದೈತೆ ಅವನ ಹತ್ರ, ಅವನಿಗೆ ಚಿಕ್ಕದು ಇಷ್ಟ, ಅವನ ಕೈಗೆ. ಬೇಬಿ 179 ಅಂತೆ. ಮನೇಲಿ 4 ಗನ್ ಇದೆ, ಅದನ್ನೇ ಚಿಕ್ಕದು ಬೇಬಿ, ಅದು ಹಾಳಾಗಿದೆಯಲ್ಲ. ಕಲರ್ ನೋಡು, ಅದೆಲ್ಲ ಬ್ಲೂ ರೆಡ್ ಎಲ್ಲ ಇದೇ ಒಂಥರ ಕಣ್ಣು ಕೊಡ್ದಂಗಿರುತ್ತೆ. ಅವನಿಗೆ ಇದು ಬೇಡವಂತೆ, ಇದು ಬೇಕಂತೆ ನೋಡೋಣ. ದೊಡ್ಡದು ಮನೇಲಿದೆ, ಬೇಡಪ್ಪ. ಅದೇ ಇರ್ಲಿ ಬಿಡು. ಇದೇ ಇರ್ಲಂತೆ. ಬೇಬಿ, ಆ ಚಿಕ್ಕದು 179 ಅಂತೆ, ದೊಡ್ಡದು 249 ಅಂತೆ. ನಾನು ಅದಕ್ಕೆ ಹೇಳಿದ್ದು, ಕೈಗೆ ಸಿಗಲ್ವಲ್ಲ ಅವನಿಗೆ. ಅವ್ನು ಲಾಸ್ಟ್ ಟೈಮು ಒಂದು ಚಿಕ್ಕದು ಈಸ್ಕೊಂಡ್ವಿ ಆ ಬಿಲ್ಡಿಂಗ್ ಹತ್ರ ಹೋದಾಗ, 100 ರೂಪಾಯಿ. ಅದು ಇಷ್ಟ ಆಗೋಯ್ತು, ಬಟ್ ಹಾಳು ಮಾಡ್ಕೊಂಬಿಟ್ಟ ಅವನು. ತಗೊಂಡಿದೆ ಅಂಜಿ ಗುಂಜಿ ಅನ್ಕೊಂಡು. ಅವಾಗಲೇ ಅದೆಲ್ಲ ಬಾಲ್ ಇಲ್ಲಿ ಈ ಕಡೆ ಐತೆ, ಈ ಕಡೆ ಐತೆ. ಬೇಡ ಮಮ್ಮಿ, ಆಂಜಿ ಗುಂಜಿ ಆಂಜಿ. ನೋಡು ಬಾಲು. ಕಾರ್ ರೀಸೆಂಟ್, ಕಾರ್ ಡೈನೋ. ನಿಮ್ ಕೂಗುಗೆ ಆಟ ಇಷ್ಟ ಆಗ್ಬಿಡುತ್ತೆ. ಒಂದ್ ಚೆನ್ನಾರ ತಗೋ. ಎಲ್ಲಿ? ಅಂತ ತಗೋ, ದಟ್ ಒನ್ ಇಸ್ ನೈಸ್. ಚೆನ್ನಾಗಿಲ್ಲ, ಒಳ್ಳೆ ಲಿಪ್ಸ್ಟಿಕ್ ಹಾಕ್ತಂಗೈತಿ. ಅದೊಳ್ಳೆ ಡೈನೋ ತರ ಇಲ್ಲ, ಯಾವ್ದೋ ಪಕ್ಷಿ ತರ ಇದೆ. ಡೈನೋ ಗ್ರೀನ್ ಕಲರ್ ತಾನೇ ಇರುತ್ತೆ. ಇದೇ ತರ ಇದೊಂಥರ ಡೈನೋ ನೋಡು. ಇದಿದೆ ಅಕ್ಕ, ಇದು ತಗೋ. ಅದು ಬೇಡ, ಇದಿದೆ ಮನೇಲಿ, ಸುಮ್ಮನೆ ಯಾಕೆ? ಇಲ್ಲಿ ನೋಡು ಬಿ, ನಂಗೆ ಕೈ ಚುಚ್ಕೊಬಿಡ್ತೈತಿ ಇದು. ಯಾರೋ ಮಗೋಗಿ ಈಗ ಕೈ ಹಾಕ್ತಾರೆ, ಏನು ಮಾಡೋದು? ತಗೊಂಡಿದ್ದೀವಿ ಬಾ, ಸಾಕು ಬಾ. ಕುತ್ಕೋದ್ರೊಳಗೆ ಕುತ್ಕೊಂಡು ಎತ್ಕೊಂಡ್ ಬರೋಣ ಬಾ. ಪಪ್ಪ ತಗೊಂಡಿದ್ದಾರೆ.
ಸೇಮ್ ತಗೊಂಡಿದ್ದೆ. ಇವರು ಇಲ್ಲಿ ಇದರಲ್ಲಿ ಏನು ಇರಲ್ಲ ಬಾಬು, ವೇಸ್ಟ್ ಇದೆ. 99 ರೂಪೀಸ್ ಅಂತೆ. ಮುಂದೆ ಆಗುತ್ತೆ, ಮುಂದೆ ಇಟ್ಕೋಬೋದಲ್ವಾ ಅಕ್ಕದನ್ನ? ನೋಡಿ ಅವನು ಇದು ಲಾಲ ಕುಡಿ ಬೇಗ, ಸಾಕಾ? ಇಳಿಬೇಡ ಇರು, ಇಳಿಬಾರ್ದು. ನೋ 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 ನೋ. ಮಾಮ ಎಲ್ಲಿ ಕರಿ ಮಾಮನ. ಯಾರು ಇರ ಇಲ್ಲಿ ನೋಡು, ಯಾರು? ಹಾ ಕರೆಕ್ಟ್ ಹೇಳು. ಇಲ್ಲ ಅದನ್ನ ನಾನು ಹಿಡ್ಕೊಳ್ತೀನಿ, ಬನ್ನಿ ಇಟ್ಕೊ. ಗಾಡಿ ಎರಡು ಇಟ್ಕೊಳ್ಳಿ, ಒಂದು ಇಟ್ಕೊಂತೀನಿ. ಅದೇನ್ ಮುಂದೆ ಇಡ್ಬೋದು ಬಾ, ಐಫರ್ ಏನ್ ವೇಟ್ ಇರಲ್ಲ.